ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇಲ್ಲಿ ಇವತ್ತಿನ ಪ್ರೋಗ್ರಾಮು ಅರೇಂಜ್ ಮಾಡಿರೋದು ಅದೆಲ್ಲ ಹೋಗಿ ಅವ್ರಿಗೆ ಹೇಳ್ಬೇಕು. ಮತ್ತೆ ಬ್ಯಾಂಕಲ್ಲಿ ನೀವು ದುಡ್ಡು ತಗೊಂಡು ಅದನ್ನ ನೀವು ಸಾಲ ತಗೊಳ್ತೀರಾ, ಅದರಲ್ಲಿ ಬಿಟ್ಟೋಗಿದ್ರೆ ಅದನ್ನು ನೀವು ಕ್ಲೇಮ್ ಮಾಡ್ಬೋದು. ಇದು ಚೆಕ್ ಅಕೌಂಟ್ ಅಂತ ಹೇಳ್ತಾರೆ. Sponsored schemes, benefits, subsidies, SSGs. KYC document of all members are not required. Only the representatives authorized. ಕ್ರೆಡಿಟ್ ಕಾರ್ಡ್ ಕೊಡಿ, ಅವ್ರು ಹೇಳ್ತಾರೆ ನಾನು ಸೆಂಟ್ರಲ್ ಎಕ್ಸೈಸ್ ಇನ್ಸ್ಪೆಕ್ಟರ್ ಮಾತಾಡಿರೋದು ಅದೆಲ್ಲ ತಿಳಿಸ್ಕೊಂಡು PMJJY 436 ಮತ್ತು 20 ರೂಪಾಯಿ ಹಣ ಕಟ್ಟಿದ್ರೆ ನಮ್ಗೆ ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟ್ ಆಗಿತ್ತು ಆ ಥರ ಏನಾದರೂ ಆದರೆ 2 ಲಕ್ಷ ಬರುತ್ತೆ. ನಮ್ಗೆ ಫಸ್ಟ್ ಗೊತ್ತೇ ಇರಲಿಲ್ಲ, ಇವಾಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಅವರು. ಮತ್ತು ಮಂತ್ಲಿ ಪೆನ್ಷನ್ದು ಬರ್ತಲ್ಲ, ಅದು ನಮಗೆ ಯಾವ ಥರ ವರ್ಷ ಪೆನ್ಷನ್ 1000 ರೂಪಾಯಿ ಬೇಕು ಅಂತಂದರೆ 2000 ಬೇಕು ಅಂತಂದರೆ ಎಷ್ಟೆಷ್ಟು ಅಮೌಂಟ್ ಕಟ್ಟಬೇಕು ಅದೆಲ್ಲ ಹೇಳ್ಕೊಟ್ಟು KYC ಮತ್ತು OKYC ಇದ್ರ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ಮತ್ತು ಫ್ರಾಡ್ಸ್, ನಾವು UPI ಯೂಸ್ ಮಾಡ್ತೀವಿ ಬ್ಯಾಂಕಲ್ಲಿ, ಪ್ರತಿಯೊಂದು ಅಮೌಂಟು ಡ್ರಾ ಮಾಡೋದು ಮತ್ತು ಕಟ್ಟೋದಾಗಲಿ, ಡೆಬಿಟು ಕ್ರೆಡಿಟು ಎಲ್ಲದ್ರ ಬಗ್ಗೆಯೂ ಸ್ವಲ್ಪ ನೀಟಾಗಿ ಡೀಟೇಲಾಗಿ ಹೇಳಿದ್ದಾರೆ. ಸಾಕಷ್ಟು ಮಾಹಿತಿಗಳನ್ನ SHG ಮೆಂಬರ್ಗೆ ತಿಳಿಸಿದ್ದಾರೆ. ಯಾವ ರೀತಿ ಸಾಲ ತಗೋಬೋದು, ಎಷ್ಟು ದರ ಬಡ್ಡಿ ದರ ಐತೆ, ಪ್ರತಿಯೊಬ್ಬ ಮನುಷ್ಯರು SHG ಮಹಿಳೆಗೂ ಸ್ವಯಂವಾಗಿ ಸಾಲ ಕೊಡೋ ಇದರಲ್ಲೂ ಇದ್ದಾರೆ. ಮತ್ತು ನಮ್ಮ ಬ್ಯಾಂಕಿಂದ ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಅದರಿಂದ ಉಪಯೋಗ ಐತೆ. ತೊಂದರೆಗಳು ಮತ್ತು ಇತರೆ ಸೈಬರ್ ಕ್ರೈಮ್ನಂಥ ಬಾಧೆ ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಅನುಕೂಲವಾಯಿತು. ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚಿನಲ್ಲಿ ಮಾಡಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೋಸ ಹೋಗುವುದನ್ನು ತಪ್ಪಿಸಲು ಹೆಚ್ಚಿನ ಅರಿವು ಮೂಡಿಸಲು ಇಂಥ ಕಾರ್ಯಕ್ರಮ ಪದೇ ನಡೀಬೇಕು. ಒಳ್ಳೆ ರೆಸ್ಪಾನ್ಸ್ ಇತ್ತು. ಜನರು ಪ್ರತಿ KYC ಅಂದರೆ ಏನು, ಯಾವ ಡಾಕ್ಯುಮೆಂಟ್ಸ್ ಎಲ್ಲ ಅವರು ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕು, ಮತ್ತು ಆನ್ಲೈನ್ ಫ್ರಾಡ್ ಏನಾದರೂ ಒಂದು ಯಾರವರು ಫೋನ್ನಲ್ಲಿ ಏನೋ ಡೀಟೇಲ್ಸ್ ಕೇಳಿದ್ರೆ ಏನು ಮಾಡಬೇಕು, ಅವರು ಯಾವ ರೀತಿಯಲ್ಲಿ ಅವ್ರು ರೆಸ್ಪಾನ್ಸ್ ಕೊಡಬೇಕಂತ ಎಲ್ಲ ಜನರಿಗೆ ಹೇಳ್ಕೊಟ್ಟಿದ್ದೀವಿ. ಕೆಲವು ತಿಂಗಳುಗಳ ಹಿಂದೆ HP ಹವ್ಲೆಟ್ ಪ್ಯಾಕಾರ್ಡ್ ಮುಖಾಂತರ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಪ್ರಾರಂಭ ಮಾಡಿ ಇದೇ ವೇದಿಕೆಯಲ್ಲಿ ಇದೇ ಸ್ಥಳದಲ್ಲಿ ಅದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತು ಅದರಲ್ಲಿ ತಾವೆಲ್ಲರೂ ಭಾಳ ದೊಡ್ಡ ಮಟ್ಟದಲ್ಲಿ ತಾವೆಲ್ಲ ಭಾಗವಹಿಸ್ತಾ ಇದ್ದೀರಿ ಅಂಥೇಳಿ ನಾನು ಭಾವಿಸ್ತೇನೆ. ಇವತ್ತು ಮೈಕ್ರೋಸಾಫ್ಟ್ನ ಒಂದು ಸಹಯೋಗದೊಂದಿಗೆ ಮತ್ತು ಮೀಟಿ ಸ್ಟಾರ್ಟಪ್ ಹಬ್ನ ಮುಖಾಂತರ 1 ಮಿಲಿಯನ್ ಪ್ರಾಬ್ಲಮ್ಸ್ 1 ಬಿಲಿಯನ್ ಸೊಲ್ಯೂಷನ್ಸ್ ಈ ಒಂದು ಫೌಂಡೇಶನ್ನ ವತಿಯಿಂದ ಇವತ್ತು ಈ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಇವತ್ತು ನಾವು ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಇದರ ಉಪಯೋಗವನ್ನು ತಾವೆಲ್ಲರೂ ಪಡಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. February 19th, Thursday, we have convened state executive meeting in Bangalore at Palace Grounds, Gayatri Grand. Lot of issues will be discussed in the state executive meeting. Inauguration के लिए हमारा केंद्र our senior minister from the central government, they will be coming for the inauguration. आगे जो चुनाव आ रहा है, जिला पंचायत, तालुक पंचायत, बैंगलोर GBA चुनाव भी है, उपचुनाव भी आ रहा है.
और जैसे संगठन को मजबूत करना, ये सभी विषय पर चर्चा होगा। ये राज्य ಯಾವ ವರ್ಷದಲ್ಲಿದೆ ಮತ್ತು ಬೋರ್ಡ್ ಬಗೆಹರ ನೀವು ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಅಲ್ಲೇ ಇದೆಯಾ ಅಲ್ಲೇ ಒಳಗಡೆ ಎಷ್ಟು ದೊಡ್ಡ ಜಾಗ ಅದು ಊರಲ್ಲಿ ಎಲ್ಲವೂ ಇದೆ ಸರ್ ಅಂದರೆ how many days you want the same village it is postal ಕುದುರೆ ಬಗ್ಗೆ ವ್ಯಾಪಾರಗಳಾಗುತ್ತೆ ಸಡನ್ ಇಲ್ಲ ಡಾಕ್ಯುಮೆಂಟ್ ಇದೆ ಎಸ್ ಅಟ್ಲೀಸ್ಟ್ ಜಿಲ್ಲೆ ಅನೇಕ ಪ್ರೇಕ್ಷಣೀಯ ಮತ್ತು ಐತಿಹಾಸಿಕ ಮಹತ್ವವಾದಂಥ ಸ್ಥಳಗಳು ಇರೋದ್ರಿಂದ ಮತ್ತು ಹಲವಾರು ಸ್ಮಾರಕಗಳು ಮತ್ತು ವೀರಗಲ್ಲುಗಳನ್ನು ಈಗಾಗಲೇ ಇತಿಹಾಸ ತಜ್ಞರು ಮತ್ತು ಪರಿಣಿತರು ಗುರುತಿಸಿರುವ ಹಿನ್ನೆಲೆಯಲ್ಲಿ ಕೆಲವಾರು ಕಡೆ ನಮ್ಮಲ್ಲಿ ಈ ವೀರಗಲ್ಲು ಪಾರ್ಕ್ಗಳನ್ನು ಕೂಡ ಸ್ಥಾಪನೆ ಮಾಡಿದ್ದೇವೆ. ಇವುಗಳ ರಕ್ಷಣೆ ಆಗಬೇಕು ಮತ್ತು ಈ ಸ್ಮಾರಕಗಳೆಲ್ಲವೂ ಕೂಡ ರಕ್ಷಣೆ ಮಾಡೋಕ್ಕನ್ನೋ ಉದ್ದೇಶದಿಂದ ಒಂದು 5 ಎಕರೆ ಜಮೀನನ್ನು ವಿಶೇಷವಾಗಿ ಒಂದು ಮ್ಯೂಸಿಯಮನ್ನು ಸ್ಥಾಪನೆ ಮಾಡೋಕ್ಕನ್ನೋ ಉದ್ದೇಶದಿಂದ ನಮ್ಮ ಕಂದಾಯ ಇಲಾಖೆಯಿಂದ ಜಮೀನನ್ನು ಈ ಒಂದು ಪ್ರಾಚ್ಯ ವಸ್ತು ಇಲಾಖೆಗೆ ನಾವು ಹಸ್ತಾಂತರ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಕಾಲದವರೆಗೆ ಅನೇಕ ವೀರಗಲ್ಲುಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಯಾವುದೇ ವೀರಗಲ್ಲು ಸ್ಥಳೀಯವಾಗಿರತಕ್ಕಂಥ ಇತಿಹಾಸವನ್ನು ನಮಗೆ ತಿಳಿಸಿಕೊಡ್ತದೆ. ಆ ಊರಿನ ಮೇಲೆ ನಡೆಯತಕ್ಕಂಥ ದಾಳಿಗಳಲ್ಲಿ ಸಂರಕ್ಷಣೆ ಆಗಿರತಕ್ಕಂಥ ವೀರನಿಗೋಸ್ಕರವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ವೀರಗಲ್ಲುಗಳಾಗಿ, ಶಾಸನಗಳಿಂದ ಕೂಡಿರ್ತಕ್ಕಂಥ ವೀರಗಲ್ಲುಗಳಾಗಿ ನಾವು ಅದನ್ನು ಕಾಣ್ತೇವೆ. ಇದರ ಜೊತೆಗೆ ದಾನಗಳನ್ನು ನೀಡಿರ್ತಕ್ಕಂಥ ಅನೇಕ ಶಾಸನಗಳು ನಮಗೆ ಚೋಳ, ಹೊಯ್ಸಳ, ವಿಜಯನಗರ ಮತ್ತೆ ಪಾಳೆಗಾರರ ಕಾಲದಲ್ಲಿ ನಾವು ಈ ಜಿಲ್ಲೆಯಾದ್ಯಂತ ಕಾಣ್ತಿದ್ದೇವೆ. This will encourage the rural tourism also. The local economy will also improve, and also people will start caring more about the hero stones when they see the value, the locality, the district and everybody is getting. So it is a win-win situation for all. By saving these Veeragallus, hero stones and Sashana, we are not only saving our past for the future generation, but also improving the lifestyle of the community, because the rural tourism will also help the local economy. 2,000ಕ್ಕೂ ಹೆಚ್ಚು ಶಾಸನಗಳು, 2-3 ಸಾವಿರದಷ್ಟು ವೀರಗಲ್ಲುಗಳು ಇದ್ದಾವೆ. ಆದರೆ ಕಳೆದ 60-70 ವರ್ಷಗಳಲ್ಲಿ ಅವನ್ನ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ನಾವು ಮಾಡಿಲ್ಲ. ಹಾಗಾಗಿ ಈಗ ಹೊಸದಾಗಿ ನಾವು ಒಂದು ಹೆರಿಟೇಜ್ ಹೆರಿಟೇಜ್ ಕಮಿಟಿಯನ್ನ ಮಾಡಿದ್ದೇವೆ. ಆ ಮೂಲಕವಾಗಿ ಎಲ್ಲ ಶಾಸನಗಳನ್ನ, ವೀರಗಲ್ಲುಗಳನ್ನ ಅಷ್ಟೇ ಅಲ್ಲ, ಪ್ರಾಚೀನವಾಗಿರ್ತಕ್ಕಂಥ ಅನೇಕ ಸ್ಮಾರಕಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈಗ ಕೆಲಸವನ್ನ ಶುರು ಮಾಡಿದ್ದೇವೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.